ಅಣ್ಣ ತಮ್ಮಂದಿರ ಮಧ್ಯ ಪ್ರೀತಿ ಆಪ್ಯಾಯತೆಗಳಿರಬೇಕೇ ಹೊರತು ದ್ವೇಷ ವೈರಾಗ್ಯಗಳಲ್ಲ ಅನ್ನೋದನ್ನ ಸಾರುವ ಕತೆ ಪೆದರಾಯಿಡು. ಇಬ್ಬರ ಹೆಂಡತಿಯರ ಮಕ್ಕಳ ಜಗಳದಿಂದಾಗಿ ಸಮಾಜದಲ್ಲಿ ಮರ್ಯಾದೆ 3 ಕಾಸಿಗೆ ಇಲ್ಲದಂತೆ ಮಾಡಿಕೊಂಡಿದ್ದಾರೆ ನಟ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಚಂದನ. ತೆಲುಗು ಚಿತ್ರರಂಗದ ಎವರ್ ಗ್ರೀನ್ ಸಿನಿಮಾ ಪೆದರಾಯಿಡು. ಆದ್ರೆ ಆ ಚಿತ್ರದ ಹೀರೋ ಮೋಹನ್ ಬಾಬು ಮಾತ್ರ ತೆರೆ ಮೇಲೆ ಹೀರೋ ಆದಂತೆ ನಿಜ ಜೀವನದಲ್ಲಿ ಆಗ್ಲಿಲ್ಲ. ಸಿನಿಮಾದಲ್ಲಿ ಅಣ್ಣ ತಮ್ಮಂದಿರ ಮಧ್ಯ ಪ್ರೀತಿ ಆಪ್ಯಾಯತೆಗಳಿರಬೇಕೇ ಹೊರತು ದ್ವೇಷ ವೈರಾಗ್ಯಗಳಲ್ಲ ಅನ್ನೋದನ್ನ ಸಾರುವ ಕತೆ ಪೆದರಾಯಿಡು. ನಿಜ ಜೀವನದಲ್ಲಿ ಇಬ್ಬರ ಹೆಂಡತಿಯರ ಮಕ್ಕಳ ಜಗಳದಿಂದಾಗಿ ಸಮಾಜದಲ್ಲಿ ಮರ್ಯಾದೆ 3 ಕಾಸಿಗೆ ಇಲ್ಲದಂತೆ ಮಾಡಿಕೊಂಡಿದ್ದಾರೆ ನಟ. ಏನಿದು ಕತೆ ನೋಡ್ಕೊಂಡು ಬರೋಣ ಬನ್ನಿ. ತೆಲುಗು ಇಂಡಸ್ಟ್ರಿಯ ಸ್ಟಾರ್ ಫ್ಯಾಮಿಲಿಗಳ ನಡುವಿನ ಜಗಳ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಮೋಹನ್ ಬಾಬು ವಿರುದ್ಧ ಮಂಚು ಮನೋಜ್ ದೂರು ಕೊಟ್ಟಿದ್ರೆ, ಇತ್ತ ಮಗ ವಿರುದ್ಧವೇ ತಂದೆ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಸ್ತಿ ವಿವಾದದಿಂದ ಹಿಡಿದು ಮಲ ಸಹೋದರ ಸಂಬಂಧದ ಅಸಲಿ ಕತೆಗಳು ಭಾರೀ ಚರ್ಚೆ ಆಗ್ತಿದೆ. ಮೋಹನ್ ಬಾಬುಗೆ 2 ಹೆಂಡತಿಯರು. ಮೋಹನ್ ಬಾಬು ಮೊದಲು ವಿದ್ಯಾದೇವಿ ಎಂಬ ಮಹಿಳೆಯನ್ನು ವಿವಾಹವಾಗಿದ್ರು. ಮಂಚು ವಿಷ್ಣು ಮತ್ತು ಮಂಚು ಲಕ್ಷ್ಮಿ ಇಬ್ಬರು ವಿದ್ಯಾದೇವಿಯ ಮಕ್ಕಳು. 2 ಮಕ್ಕಳಿಗೆ ಜನ್ಮ ನೀಡಿದ ಬಳಿಕ ವಿದ್ಯಾದೇವಿ ಅನಾರೋಗ್ಯದಿಂದ ಸಾವನ್ನಪ್ಪಿದ್ರು. ಮೊದಲ ಪತ್ನಿಯ ನಿಧನದ ಬಳಿಕ ಮಂಚು ಮೋಹನ್ ಬಾಬು ವಿದ್ಯಾದೇವಿಯ ತಂಗಿ ನಿರ್ಮಲಾ ದೇವಿಯನ್ನೇ ವಿವಾಹವಾದ್ರು. ಮಂಚು ವಿಷ್ಣು ಮತ್ತು ಮಂಚು ಮನೋಜ್ ಬೇರೆ ಬೇರೆ ತಾಯಂದಿರ ಮಕ್ಕಳು. ಮಂಚು ಮನೋಜ್ ಮತ್ತು ಮಂಚು ವಿಷ್ಣು ಮಲ ಸಹೋದರರಾಗಿದ್ದಾರೆ. ಇದರಿಂದಾಗಿ ಜಗಳಗಳು ಆಗ್ತಾ ಇವೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತದೆ. ಮೋಹನ್ ಬಾಬು ನಿರ್ಮಲಾ ದೇವಿ ದಂಪತಿಗೆ ಹುಟ್ಟಿದ ಮಗನೇ ಮಂಚು ಮನೋಜ್. ಮಂಚು ಮನೋಜ್ ಮತ್ತು ಮಂಚು ವಿಷ್ಣು ನಡುವೆ ಆಸ್ತಿ ವಿಚಾರಕ್ಕೆ ವೈರತ್ವ ಬೆಳೆಯಿತು ಎನ್ನಲಾಗ್ತಿದೆ. ಈಗ ಮನೋಜ್ಗೆ 41 ವರ್ಷವಾಗಿದ್ದು, ಇದೀಗ ಅಪ್ಪ ಹಾಗೂ ಅಣ್ಣ ಮೇಲೆ ಕೆಂಡ ಕಾರ್ತಿದ್ದಾರೆ. ಸಹೋದರಿ ಮಂಚು ಲಕ್ಷ್ಮಿಗೆ ಸ್ವಂತ ಸಹೋದರ ಮಂಚು ವಿಷ್ಣುಗಿಂತ ಮಂಚು ಮನೋಜ್ ಇಷ್ಟ ಎಂದು ಅನೇಕ ಬಾರಿ ಹೇಳಿಕೊಂಡಿದ್ರು. ಆಸ್ತಿ ವಿಚಾರದಲ್ಲಿ ಅಪ್ಪ ಮಗನ ಜಗಳ ತಾರಕಕ್ಕೇರಿದ್ದು ಮೋಹನ್ ಬಾಬುಗೆ ದೊಡ್ಡ ತಲೆನೋವಾಗಿದೆ. ಈ ಹಿಂದೆಯೂ ಮನೋಜ್ ಮತ್ತು ವಿಷ್ಣು ಜಗಳದ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಮಂಚು ಸಹೋದರರ ನಡುವೆ ಹಲವು ವರ್ಷಗಳಿಂದ ಕಿತ್ತಾಟ ನಡೆಯುತ್ತಿದೆ. ಸಹೋದರರ ಈ ದ್ವೇಷಕ್ಕೆ ಕುಟುಂಬದ ವ್ಯವಹಾರ ಮತ್ತು ಆಸ್ತಿಗಳ ವಿಭಜನೆಗೆ ಕಾರಣ ಎಂದು ಹೇಳಲಾಗ್ತಿದೆ. ಮೌನಿಕಾ ಜೊತೆ ಮನೋಜ್ ಮದುವೆಗೆ ಮುಂಚೆ ಮನೆಯವರು ಆರಂಭದಲ್ಲಿ ಒಪ್ಪಿಕೊಂಡಿರಲಿಲ್ಲ. ಆದರೆ ಮನೋಜ್ 2023ರಲ್ಲಿ ಹೈದರಾಬಾದ್ನಲ್ಲಿರುವ ಲಕ್ಷ್ಮೀ ಮಂಚು ಅವರ ಮನೆಯಲ್ಲಿ ಮೌನಿಕಾಳನ್ನ ವಿವಾಹವಾದ್ರು. ಕೆಲವು ವರ್ಷಗಳ ಹಿಂದೆ ವಿಷ್ಣು ತನ್ನ ಕುಟುಂಬದೊಂದಿಗೆ ತನ್ನ ತಂದೆ ಮೋಹನ್ ಬಾಬು ಮನೆಯಲ್ಲೇ ವಾಸಿಸುತ್ತಿದ್ರು. ಆದರೆ ಮನೋಜ್ ಪ್ರತ್ಯೇಕವಾಗಿ ವಾಸಿಸುತ್ತಿದ್ರು. 2023ರಲ್ಲಿ ವಿಷ್ಣು ತನ್ನ ಕುಟುಂಬದೊಂದಿಗೆ ದುಬೈಗೆ ತೆರಳಲು ನಿರ್ಧರಿಸಿದ್ರು. ವಿಷ್ಣು ಮನೆಯಿಂದ ಹೊರಗೆ ಹೋದಾಗ ಮನೋಜ್ ಅವರ ತಾಯಿ ನಿರ್ಮಲಾ ದೇವಿ ಮಗ ಮನೋಜ್ ಮೇಲೆ ಕೋಪಗೊಂಡಿದ್ರು ಎನ್ನಲಾಗ್ತಿದೆ. ಟಾಲಿವುಡ್ನ ಖ್ಯಾತ ನಟ ಮೋಹನ್ ಬಾಬು ಅವರ ಒಟ್ಟು ಆಸ್ತಿ ಮೌಲ್ಯ 600 ಕೋಟಿಗೂ ಅಧಿಕ ಎಂದು ವರದಿಯಾಗಿದೆ. ಮೋಹನ್ ಬಾಬು ಹೆಸರಲ್ಲಿ ವಿಶ್ವವಿದ್ಯಾಲಯ ಮತ್ತು ಶ್ರೀ ವಿದ್ಯಾನಿಕೇತನ ಎಜುಕೇಷನಲ್ ಟ್ರಸ್ಟ್ ಸೇರಿದಂತೆ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿದ್ದಾರೆ. ವಿಷ್ಣುವನ್ನ ಮೋಹನ್ ಬಾಬು ವಿಶ್ವವಿದ್ಯಾಲಯದ ಪ್ರೋ ಚಾನ್ಸಲರ್ ಮತ್ತು ನ್ಯೂಯಾರ್ಕ್ ಅಕಾಡೆಮಿ ಮತ್ತು ಸ್ಪ್ರಿಂಗ್ ಬೋರ್ಡ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಮತ್ತು ಸಂಸ್ಥಾಪಕರನ್ನಾಗಿ ಮಾಡಲಾಗಿದೆ. ಇದು ಪ್ರೀಸ್ಕೂಲ್ ಶಾಲೆಗಳನ್ನು ನಡೆಸುತ್ತದೆ. ಮನೋಜ್ಗೆ ಬಿಸ್ನೆಸ್ನಲ್ಲಿ ಯಾವುದೇ ಸ್ಥಾನ ನೀಡಿಲ್ಲ ಎಂದು ವರದಿಯಾಗಿದೆ. ಇದೇ ವಿಚಾರಕ್ಕೆ ಅಪ್ಪ ಮಗನ ನಡುವೆ ಗಲಾಟೆ ನಡೆಯುತ್ತಿದೆ ಎನ್ನಲಾಗ್ತಿದೆ. ನೋಡಿದ್ರಲ್ಲ, ಆಸ್ತಿ ಹಂಚಿಕೆ ವಿಚಾರದಲ್ಲಿ ಮೊದಲ ಪತ್ನಿ ಮಕ್ಕಳು ಹಾಗೂ 2ನೇ ಪತ್ನಿ ಮಗ ಅನ್ನೋ ವಿಷಯದಲ್ಲಿ ಪರಸ್ಪರ ನಡುವೆ ಕೌಟುಂಬಿಕ ಜಗಳ ಉಂಟಾಗಿದೆ. ಅದನ್ನ ಇಡೀ ಸಮಾಜ ನೋಡಿ ಚೀ ತೂ ಅಂತದೆ. ನೂರಾರು ಸಿನಿಮಾಗಳಲ್ಲಿ ವಿಲನ್ ಆಗಿ ಬಣ್ಣ ಹಚ್ಚಿದ್ದ ಮೋಹನ್ ಬಾಬು ತನ್ನ ಮಕ್ಕಳನ್ನ ಸಂಸ್ಕಾರವಂತರನ್ನಾಗಿ ಬೆಳೆಸದೆ ನಿಜ ಜೀವನದಲ್ಲೂ ವಿಲನ್ ಅನಿಸಿಕೊಂಡಿದ್ದಾರೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.